ವಿಜಯಪುರ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ 2025-26ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಸಮಾರಂಭ ಜರುಗಿತು. ಇನ್ನು ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಗಾಳಿಯಲ್ಲಿ ಬಲೂನ್ ಹಾರಿಸುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಮೀಡಿಯಾದ ಜನತೆ ಉಪಸ್ಥಿತರಿದ್ದರು. ವಾರ್ಷಿಕ ಕ್ರೀಡಾಕೂಟದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಮೀಡಿಯಾ ಪದಾಧಿಕಾರಿಗಳು ಅತ್ಯಂತ ಖುಷಿಯಿಂದ ಆನಂದದಾಯಕವಾಗಿ ಭಾಗಿಯಾಗಿದ್ದರು. ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀರಾಮನಗೌಡ I have the honor to request you to declare the Vijaypura District Police Annual Sports Meet 2025 open. I declare the Vijaypur District Police Annual Sports Meet 2025 open. 2025ರ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟವನ್ನು ವಿದ್ಯುಕ್ತವಾಗಿ ಜಿಲ್ಲಾಧಿಕಾರಿಗಳು ಉದ್ಘಾಟಿಸಿದರು. ವಿಜಯಪುರ ಜಿಲ್ಲೆಯಲ್ಲಿ ನೆಲೆಸಿರುವಂತಹ ಪೊಲೀಸ್ ಇಲಾಖೆ ಎಲ್ಲ ನಿವೃತ್ತ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರುವಂತಹ ಜಿಲ್ಲೆಯ ಎಲ್ಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ, DPO ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ವಿಶೇಷ ಘಟಕಗಳ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ನಿರ್ಣಾಯಕರಾಗಿ ಆಗಮಿಸಿರುವಂತಹ ಎಲ್ಲ ಅಂಪೈರ್ಸ್ ಮತ್ತು ಶಿಕ್ಷಕ ವೃಂದವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಾಧ್ಯಮ ಮಿತ್ರರವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ಮತ್ತೆ ಬರುವಂತಹ ಈ 3 ದಿನಗಳವರೆಗೂ ತಮ್ಮೆಲ್ಲರನ್ನ ಪ್ರೋತ್ಸಾಹಿಸಲು ಇರುವಂತಹ ಇಲ್ಲಿ ನೆರೆದಿರುವಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳೇ, ಅಧಿಕಾರಿಯವರೇ ಮತ್ತು ಕುಟುಂಬ ವರ್ಗದವರಿಗೆ ಅವರಿಗೂ ಕೂಡ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಈ ಕ್ರೀಡಾಕೂಟದ ಕೇಂದ್ರ ಬಿಂದುವಾದಂತಹ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಸ್ವಾಗತಿಸಿ ವಿಶ್ ಯು ಆಲ್ ದ ಬೆಸ್ಟ್. ಸ್ಪೋರ್ಟ್ಸ್ಮನ್ ಸ್ಪಿರಿಟ್ನಿಂದ ಆಟವಾಡಿ ಬರುವಂತಹ 3 ದಿನಗಳವರೆಗೂ ಕೂಡ ನಮಗೆ ಸಾಕಷ್ಟು ವಿಪುಲ ಅವಕಾಶಗಳಿವೆ. ನಮಗೆಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾಧ್ಯಮ ಮಿತ್ರರೇ, ಇವತ್ತಿನ ದಿನ ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2020 ಇವತ್ತಿನಿಂದ ಬರುವ 3 ದಿನಗಳವರೆಗೂ ಕೂಡ ಈ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಾರ್ಷಿಕ ಕ್ರೀಡಾಕೂಟಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಆನಂದ್ ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆಯವರಿಗೆ ನಾನು ವೈಯಕ್ತಿಕವಾಗಿ ಮತ್ತು ವಿಜಯಪುರ ಜಿಲ್ಲಾ ಪೊಲೀಸರ ವತಿಯಿಂದ ಅವರಿಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸುತ್ತೇನೆ. ಅವರಿಗೆ ರಾಮನಗೌಡ ಹಟ್ಟಿ ಅವರು ಸ್ವಾಗತಿಸಲು ಕೋರುತ್ತೇನೆ. ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಪುಸ್ತಕಗಳನ್ನು ನೀಡುವ ಮುಖಾಂತರ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮತ್ತೊಬ್ಬ ಅತಿಥಿಗಳಾದಂತಹ ಶ್ರೀ ವಿಜಯ ಮೆಟ್ರಿಕಿ, ಆಯುಕ್ತರು, ಮಹಾನಗರ ಪಾಲಿಕೆ ವಿಜಯಪುರ, ಇವರನ್ನು ಕೂಡ ನಾನು ವೈಯಕ್ತಿಕವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ. DSP ಅಲಿಯಾರ್ ಸರ್ ಬಂದು ಸ್ವಾಗತಿಸಬೇಕಾಗಿ ಪುಸ್ತಕಗಳನ್ನು ನೀಡಿ ಕ್ರೀಡಾಕೂಟಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ವಾರ್ಷಿಕ ಕ್ರೀಡಾಕೂಟ 2025 ಇವತ್ತಿನ ದಿನ ಮುಖಾಂತರ ಕ್ರೀಡಾಪಟುಗಳನ್ನು ಗುರುತಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ.
ಕಾಮನ ಬೆನ್ನಿನಂತೆ ಬಂದು ನಿಲ್ಲುವಂತೆ ರಮಣೀಯವಾಗಿರ್ತಕ್ಕಂಥ ಮನೋಮಯವಾಗಿರ್ತಕ್ಕಂಥ ದೃಶ್ಯ ಇದೀಗ ನಮ್ಮ ಮುಂದೆ ಕಾಣ್ತಾ ಇದೆ. ದಯವಿಟ್ಟು ಚಪ್ಪಾಳೆಯ ಮುಖಾಂತರ ಕ್ರೀಡಾಪಟುಗಳನ್ನು ಪ್ರತಿನಿಧಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆಕರ್ಷಕವಾಗಿರ್ತಕ್ಕಂಥ ಪಥ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿಕೊಂಡಿರುವುದು ಇತಿಹಾಸ. ಸದೃಢವಾದ ದೇಹದಲ್ಲಿ ಸದೃಢವಾದ ಮನಸ್ಸು ಇರುತ್ತೆ ಎನ್ನುವ ಒಂದು ತತ್ವಜ್ಞಾನಿಗಳ ಮಾತಿನಂತೆ ಹಗಲಿರುಳು ಎನ್ನದೆ ಬಿಸಿಲು ಮಳೆ ಎನ್ನದೆ ವರ್ಷ ಪೂರ್ತಿ ಕರ್ತವ್ಯವನ್ನು ನಿರ್ವಹಿಸಿ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳ ರಕ್ಷಣೆ, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಕರ್ನಾಟಕ ಕೆಂಪು ಬಣ್ಣದ ಧ್ವಜದೊಂದಿಗೆ ಹಾಗೂ ಕೆಂಪು ಬಣ್ಣದ ಸಮವಸ್ತ್ರದೊಂದಿಗೆ ಮುನ್ನಡೆಯುವ ಡಿಆರ್ ತಂಡದ ನಾಯಕರು ಶ್ರೀ ದಾನೇಶ್ ಕಲ್ಯಾಣಿ PSI ಡಿಆರ್ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ. ಡಿಆರ್ ತಂಡವನ್ನು ಅನುಸರಿಸಿ ವಿಜಯಪುರ ನಗರದ ಉಪವಿಭಾಗದ ತಂಡದ ದಯವಿಟ್ಟು ಚಪ್ಪಾಳೆಯ ಮುಖಾಂತರ ಕ್ರೀಡಾಪಟುಗಳನ್ನು ವಿನಂತಿಸಿಕೊಳ್ತಾ ಇದ್ದೇವೆ. ಉತ್ಸಾಹದ ಚಪ್ಪಾಳೆಗಳನ್ನು ತಟ್ಟುವ ಮೂಲಕ ಅವರ ಉತ್ಸಾಹವನ್ನು ಇಮ್ಮಡಿಗೊಳಿಸಬೇಕು. ವಿಜಯಪುರ ನಗರ ಉಪವಿಭಾಗದ ತಂಡದ ನಾಯಕರು ಸೀತಾರಾಮ್ PSI ಆದರ್ಶ ನಿಗರ್ ವಹಿಸಿಕೊಂಡಿದ್ದಾರೆ. ವಿಜಯಪುರ ಗ್ರಾಮೀಣ ಉಪವಿಭಾಗದ ತಂಡವನ್ನು ಬಸವನಗೌಡ PSI ಭುವನೇಶ್ವರ್ ಅವರು ಮುನ್ನಡೆಸುತ್ತಿದ್ದಾರೆ. ನಾಲ್ಕನೇ ತಂಡ ಹಿಂದೂ ಉಪವಿಭಾಗದ ತಂಡದ ನಾಯಕರು ಶ್ರೀ ಮಂಜುನಾಥ್ PSI ಚಳಕೆರೆ ಅವರು ವಹಿಸಿಕೊಂಡಿದ್ದಾರೆ. ಇದೀಗ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಯನ್ನು ಸಲ್ಲಿಸಿ ವೇದಿಕೆ ಮುಂಭಾಗದಿಂದ ಸಾಗ್ತಾ ಇದ್ದಾರೆ. ಬಸವನ ಭಾಗ್ಯವಾಡಿ ಉಪವಿಭಾಗದ ತಂಡದ ನೇತೃತ್ವವನ್ನು ಶ್ರೀ ಯತೀಶ್ PSI ಕೂಡಿಗೆ ಅವರು ವಹಿಸಿದ್ದಾರೆ. ಅವರೊಟ್ಟಿಗೆ ಅವರ ತಂಡದ ಸದಸ್ಯರು. ಆರನೇ ತಂಡ ಮಹಿಳಾ ತಂಡದ ನಾಯಕಿ ಕುಮಾರಿ ಲಕ್ಷ್ಮಿ PSI ವಿಜಯಪುರ ಗ್ರಾಮೀಣ ರೂರಲ್ ವಹಿಸಿಕೊಂಡಿದ್ದಾರೆ. ಅದೇ ರೀತಿ ವಿಶೇಷ ಘಟಕಗಳ ತಂಡದ ನೇತೃತ್ವವನ್ನು ವಹಿಸಿದ್ದಾರೆ ಶ್ರೀ ಶಿವಾನಂದ್ PSI ವೈರ್ಲೆಸ್ ಅವರು. ದಯವಿಟ್ಟು ಚಪ್ಪಾಳೆಯ ಮುಖಾಂತರ ಕ್ರೀಡಾಪಟುಗಳನ್ನು ಹುರಿದುಂಬಿಸಬೇಕಾಗಿ ವೇದಿಕೆಯ ಎಡಭಾಗದಲ್ಲಿ ಬಲಭಾಗದಲ್ಲಿ ಆಸೀನರಾಗಿರುವವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಪಥಸಂಚಲನ ಮಾಡುತ್ತಾ ಎಲ್ಲ ಕ್ರೀಡಾಳುಗಳು ಪುನಃ ಬೇಸ್ಲೈನ್ಗೆ ಆಗಮಿಸಲಿದ್ದಾರೆ. ಆಕರ್ಷಕವಾಗಿರ್ತಕ್ಕಂಥ ಪಥ ಸಂಚಲನದ ಹಿನ್ನೆಲೆಯ ಶಕ್ತಿ ಯಾರೆಂದರೆ ಬ್ಯಾಂಡ್ ತಂಡ. ಬಲಕ್ಕೆ ತಿರುಗಲು ಮೂರರಲ್ಲಿ ಮೂರರಂಡೆ ಬಲಕ್ಕೆ ತಿರುಗಿ ಏಳಿಂದ ಶೀಘ್ರ ವಿಜಯಪುರ ಜಿಲ್ಲಾ ಪೊಲೀಸ್ ಘಟಕದ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟ 2025 ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿರುವ ವಿಜಯಪುರದ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಡಾಕ್ಟರ್ ಆನಂದ್ ಕೆ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಎಲ್ಲ ತಂಡಗಳು ಹಾಗೂ ತಂಡದ ನಾಯಕರು ಪಥಸಂಚಲನದೊಂದಿಗೆ ಮಾನ್ಯರಿಗೆ ಗೌರವ ವಂದನೆಯನ್ನು ನೀಡಲಿದ್ದಾರೆ. ಮುಖ್ಯ ಅತಿಥಿಗಳು ಅಲಂಕೃತವಾದ ವೇದಿಕೆಗೆ ಆಗಮಿಸಲಿದ್ದಾರೆ. ಮಹಾನಗರ ಪಾಲಿಕೆಯ ಆಯುಕ್ತರಾದ ವಿಜಯ್ ಮೆಕ್ಕಳಿಗೆ ಸರ್ ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳ ಆಗಮನ ಹಾಗೂ ಮುಖ್ಯ ಅತಿಥಿಗಳಿಗೆ ಗೌರವ ಶ್ರೀರಕ್ಷೆ ವಂದನೆ. ದಯವಿಟ್ಟು ಅದನ್ನು ಪಾಲನೆ ಮಾಡಬೇಕಾಗಿ ವಿನಂತಿ. ನೋಡಿ, ಎಲ್ಲ ಟೀಮ್ಸ್ ಕ್ಯಾಪ್ಟನ್ಸ್ ಮತ್ತು ಸದಸ್ಯರು ರಿಹರ್ಸಲ್ ಮಾಡಿದನ್ನ ನೆನಪಲ್ಲೇ ಇರಲಿ, ಸೀಕ್ವೆನ್ಸ್ ಎಲ್ಲ ನೆನಪಿರಲಿ. ದಯವಿಟ್ಟು
ಗೆಸ್ಟ್ ಇರ್ತಾರೋ ಯಾವುದೇ ಕಾರಣಕ್ಕೂ ನೆನಪು ಮಾಡೋದು ಬೇಡ. ಬ್ಯಾಂಡ್ ಬೀಟ್ ಮೇಲೆ ಕೆಲಸ ಆಗ್ತಾವ, ಸ್ವಲ್ಪ ಲಕ್ಷ್ಯ ಇರಲಿ. ಓಕೆ, ಕೈ ಹತ್ರ ನೋಡಿ, ಟ್ರ್ಯಾಕ್ ಮೇಲೆ ಒಂದ್ಸಲ ಕೈ ಸರ್ ಸ್ಲೋ ಆಗಿ ತಿರುಗ್ರಿ ಎಲ್ರು. ಎಲ್ಲರೂ ಸ್ಲೋ ತಿರ್ಬೇಕು. ರೈಟಿಂದ ಅಪ್ಪ, ರೈಟಿಂದ ಹೇಳಿ ತಿಳಿಲಿಲ್ಲ ಪೂರ್ತಿ. ಹಿಂಗ್ಯಾಕ ಹೇಳ್ತೀನಿ ನೋಡಿ. ಬರ್ರಿ ದಯವಿಟ್ಟು ಆ ಸೈಡ್ ಹೋಗ್ರಲ್ಲ, ಆ ಸೈಡ್. ವಿಶೇಷ ಸ್ಮರಣಿಕೆಯನ್ನ ಮಾನ್ಯ ಪೊಲೀಸ್ ಅಧೀಕ್ಷಕರು ತಮ್ಮೆಲ್ಲರ ಪರವಾಗಿ ನೀಡಿದ್ದಾರೆ. ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಅತಿಥಿಗಳೇ, ವಿಶೇಷ ಆಹ್ವಾನಿತ ಅತಿಥಿಗಳೇ, ಅಧಿಕಾರಿ ಮಿತ್ರರೇ, ಕ್ರೀಡಾಪಟುಗಳೇ ಹಾಗೂ ಮಾಧ್ಯಮ ಮಿತ್ರರೇ, 2025ನೇ ಸಾಲಿನ ವಿಜಯಪುರ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಶೋಭೆಯನ್ನು ತಂದಿರುವ ಡಾಕ್ಟರ್ ಆನಂದ್ ಕೆ IAS ಮಾನ್ಯ ಜಿಲ್ಲಾಧಿಕಾರಿಗಳು ವಿಜಯಪುರ ಜಿಲ್ಲೆಯವರಿಗೆ ವಿಜಯಪುರ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಯಾಗಿರುವ ಶ್ರೀ ವಿಜಯ ಮೆಕ್ಕಳಿಕಿ ಆಯುಕ್ತರು ಮಹಾನಗರ ಪಾಲಿಕೆ ವಿಜಯಪುರ, ಇವರಿಗೂ ಸಹ ನಾವು ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಅರ್ಪಿಸುತ್ತೇನೆ. ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ನಮ್ಮ ಕ್ರೀಡಾಕೂಟದ ಚಾಲನೆ ಕೊಟ್ಟಿರುವಂತಹ ಹಾಗೂ ಮಾರ್ಗದರ್ಶನ ನೀಡಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಿಜಯಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಶ್ರೀ ಲಕ್ಷ್ಮಣ್ ನಿಂಬರಿಗೆ IPS ಮಾನ್ಯ ಅಧೀಕ್ಷಕರು ವಿಜಯಪುರ ಜಿಲ್ಲೆಯವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ವಿಜಯಪುರ ಜಿಲ್ಲಾ ವತಿಯಿಂದ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸುತ್ತೇನೆ. ಈ ಕ್ರೀಡಾಕೂಟಕ್ಕೆ ಸಹಕಾರ ನೀಡಿರುವ ವಿಜಯಪುರ ಜಿಲ್ಲಾ IRB ಘಟಕದ ಕಮಾಂಡೆಂಟ್ ಶ್ರೀ ಪ್ರಸನ್ನ ಕುಮಾರ್ ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ಜಿಲ್ಲಾ ಪೊಲೀಸ್ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇವೆ. ಹಾಗೆ ಜೈಲ್ ಸೂಪರಿಂಟೆಂಡೆಂಟ್ ಆದಂತಹ ಶ್ರೀ ಕೊಟ್ಟೇಶ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸುತ್ತೇವೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಜಿಲ್ಲೆಯ ಎಲ್ಲ DYSP, CPI, PSI ಹಾಗೂ ಇತರ ಅಧಿಕಾರಿ ಮತ್ತು ಸಿಬ್ಬಂದಿಯವರ ಎಲ್ಲರಿಗೂ ಸಹ ಅನಂತ ಒಂದು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿವೃತ್ತ ಅಧಿಕಾರಿಗಳಾದಂತಹ ಶ್ರೀ NB ಜಾಧವ್, ಆಮೇಲೆ SK ಮುಳಸಾವಳ್ಗಿ ಹಾಗೂ BY ಬೆಲ್ಲುಬ್ಬಿ ಹಾಗೂ SH ಸಾವುಕಾರ್, ಆಮೇಲೆ ಚೌಕಿಬಾರ್ ಸರ್, ಎಲ್ಲ ನಿವೃತ್ತ ಅಧಿಕಾರಿಗಳು ಅಥವಾ ಇತರ ನಿವೃತ್ತ ಅಧಿಕಾರಿಗಳು ಸಹ ನಮ್ಮ ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕ್ರೀಡಾಕೂಟಕ್ಕೆ ನಿರ್ಣಾಯಕರಾಗಿ ಆಗಮಿಸಿರುವ ಶಿಕ್ಷಕರಿಂದಕ್ಕೂ ಸಹ ಒಂದು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವ ಎಲ್ಲ ಕ್ರೀಡಾಪಟುಗಳಿಗೆ ಈ ಒಂದು ಅವಕಾಶ ಇದೆ. ಎಲ್ಲ ಈಗ ಆಲ್ರೆಡಿ ಮಾನ್ಯ DC ಸಾಹೇಬ್ ಹೇಳಿದ್ದಾರೆ, ಎಲ್ಲರೂ ಗೆಲ್ಲಬೇಕು, ಆಗ ಒಬ್ರು ಸೋಲೇಬೇಕಾಗತ್ತ. ಎಲ್ಲರೂ ಕ್ರೀಡಾ ಮನೋಭಾವನೆಯಿಂದ ತಮ್ಮ ಒಂದು ಕ್ರೀಡಾ ಪ್ರತಿಭೆಯನ್ನ
ಒಂದು ಪ್ರದರ್ಶಿಸಬೇಕಂತ ಹೇಳ್ತಾ ನಿಮಗೂ ಸಹಿತ ಎಲ್ಲರಿಗೂ ಸ್ವಾಗತಿಸುತ್ತಾ ಹಾಗೂ ವಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಈಗ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹ ನಾನು ವೈಯಕ್ತಿಕವಾಗಿಗೂ ಜಿಲ್ಲಾ ಪೊಲೀಸ್ ವತಿಯಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವರಿವರೆಲ್ಲದೆ ಈ ಒಂದು ಕ್ರೀಡಾಂಗಣವನ್ನ ಒಂದು ಪರೇಡ್ ಮೈದಾನವನ್ನ ಕ್ರೀಡಾಂಗಣವನ್ನಾಗಿ ಬದಲಿಸಿದ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ವಿಶೇಷವಾಗಿ ನಾವು ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೂ ಈ ಕಾರ್ಯಕ್ರಮ ಆಗಮಿಸಿದ ಎಲ್ಲ ಪೊಲೀಸ್ ಕುಟುಂಬ ವರ್ಗದವರಿಗೂ ಹಾಗೂ ಗಣ್ಯ ನಾಗರಿಕರಿಗೂ ಇತರ ಎಲ್ಲರಿಗೂ ಸಹ ನನ್ನ ವಂದನೆಗಳನ್ನು ತಿಳಿಸಿ ನನ್ನ ಒಂದು ವಂದನಾರ್ಪಣೆ ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟ 2025 ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿಜಯಪುರ ಜಿಲ್ಲೆಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀ ಲಕ್ಷ್ಮಣ್ ನಿಂಬರ್ಗಿ ಸಾಹೇಬರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ವಿಜಯಪುರ ಜಿಲ್ಲೆಯ ಕಾರ್ಪೊರೇಷನ್ ಕಮಿಷನರ್ ವಿಜಯ್ ಮೆಕ್ಕಲ್ಕೀರ್ ಅವರೇ, ಅಡಿಷನಲ್ SP ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲ ಪೊಲೀಸ್ ಕ್ರೀಡಾಪಟುಗಳೇ, ಮಾನವ ಮಿತ್ರರೇ, ಸಾರ್ವಜನಿಕರೇ, ಎಲ್ಲರಿಗೂ ನಮಸ್ಕಾರಗಳು. ಇದು ಒಂದು ಪೊಲೀಸ್ ಇಲಾಖೆಯಲ್ಲಿ ಒಂದು ಪ್ರಮುಖವಾಗಿರುವಂತಹ ಒಂದು ದಿನ. ಕ್ರೀಡೆ ಎನ್ನುವಂಥದ್ದು ನಾವು ಹುಟ್ಟಿದಾಗಿಂದಲೇ ಶಾಲೆಯಿಂದ ಇರಬಹುದು, ಕಾಲೇಜಿನಿಂದ ಇರಬಹುದು, ತದನಂತರ ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿರುವಂತಹ ಎಲ್ಲರೂ ಕೂಡ ಅದನ್ನು ಅಳವಡಿಸಿಕೊಂಡು ಬಂದರೆ ಮಾತ್ರ ನಾವು ಒಂದು ಮಾನಸಿಕ ಮತ್ತು ದೈಹಿಕ ಫಿಟ್ನೆಸ್ಗೆ ಒಳಗಾಗಿ ನಾವು ಸಮಾಜದಲ್ಲಿ ಒಂದು ಸಕ್ಸಸ್ಫುಲ್ ಆಗಿ ಒಂದು ಪ್ರಜೆಯಾಗಿರಲಿಕ್ಕೆ ಸಾಧ್ಯತೆ ಇರ್ತದೆ. ಯಾವ ಹಂತದಲ್ಲೂ ಕ್ರೀಡೆಯನ್ನು ನಾವು ಬಿಡಕೊಡೋದು ಅನ್ನುವಂಥದ್ದು ನಮಗೆ ಈ ಸಮಾಜವನ್ನು ಹೇಳಿಕೊಟ್ಟಿದೆ. ಮತ್ತೆ ನಮ್ಮ ಶಾಲೆಯಲ್ಲಿ ಕಾಲೇಜಿನಲ್ಲಿ ಇರುವಂತಹ ಉತ್ಸಾಹನೂ ಕೂಡ ತದನಂತರ ನಮಗೆ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಕ್ರೀಡೆ ಸ್ಫೂರ್ತಿದಾಯಕವಾಗಿರುತ್ತದೆ. ಪ್ರಮುಖವಾಗಿ ಪೊಲೀಸ್ ಇಲಾಖೆಯಲ್ಲಿ ಸಾಕಷ್ಟು ಕೆಲಸದ ಒತ್ತಡಗಳಿರುತ್ತವೆ. ಪ್ರತಿನಿತ್ಯ ಎಮರ್ಜೆನ್ಸಿ ಸಿಚುವೇಶನ್ಸ್ ಅನ್ನು ಹ್ಯಾಂಡಲ್ ಮಾಡುವಂಥದ್ದು, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂಥದ್ದು, ಸಾರ್ವಜನಿಕರ ಆಸ್ತಿಪಾಸ್ತಿಗಳನ್ನು ಕಾಪಾಡುವಂತಹ ಹಲವಾರು ಜವಾಬ್ದಾರಿಗಳನ್ನು ಹೊಂದಿರುವಂತಹ ಪೊಲೀಸ್ ಇಲಾಖೆಯಲ್ಲಿ ಕೆಲಸದ ಒತ್ತಡದ ಜೊತೆಗೆ ಮಾನಸಿಕ ಒತ್ತಡವನ್ನು ಕೂಡ ಸೇರಿ ಬಂದ್ಬಿಡ್ತದೆ. ಆ ಕೆಲಸವನ್ನು ಕಟ್ಟುನಿಟ್ಟಿನಾಗಿ ನಾವು ಶಿಸ್ತುಬದ್ಧವಾಗಿ ನಿರ್ವಹಿಸಬೇಕಂತ ಹೇಳಿದರೆ ಕ್ರೀಡೆ ಅದಕ್ಕೆ ಸ್ಫೂರ್ತಿ ತರುವಂತಹ ಒಂದು ಪ್ರೇರಣೆ ನೀಡುವಂತಹ ಒಂದು ಶಕ್ತಿಯಾಗಿ ನಮಗೆ ಬೆಂಬಲ ಕೊಡುತ್ತದೆ. ಈ ಕ್ರೀಡೆಯಲ್ಲಿ ನಾವು ನೋಡಿದರೆ ಪೊಲೀಸ್ ಇಲಾಖೆಗೆ ಅದು ತುಂಬ ಹತ್ತಿರ ಆಗಿರುವಂತಹ ಒಂದು ಚಟುವಟಿಕೆ. ಪೊಲೀಸ್ ಇಲಾಖೆಯಲ್ಲಿ ನಾವು ಫೋರ್ಸ್ ಅಂತ ಕರೆಯುವಾಗ ಯಾವಾಗಲೂ ಒಂದು ಟೀಮ್ ಎಫರ್ಟ್ ಇರುತ್ತದೆ. ಒಂದು ವ್ಯಕ್ತಿಯಾಗಿ ನಾವು ಸಮಾಜದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಒಂದು ತಂಡವಾಗಿ ಕೆಲಸ ಮಾಡ್ತೇವೆ, ಒಂದು ಟೀಮ್ ಇರ್ತದೆ. ಈ ಸ್ಪೋರ್ಟ್ಸ್ ಮೂಲಕ ನಮಗೆ ಆ ಒಂದು ಟೀಮ್ ಎಫರ್ಟ್ಸ್ ಅನ್ನು ಗಟ್ಟಿಗೊಳಿಸುವಂತಹ ಒಂದು ಅವಕಾಶ ನಮಗೆ ಸಿಗ್ತದೆ. ಒಂದು ಟೀಮ್ ಪರ್ಸನ್, ಒಂದು ವ್ಯಕ್ತಿಯಾಗಿ ಒಬ್ಬರು ಎಷ್ಟೇ ಚೆನ್ನಾಗಿದ್ರೂ ಕೂಡ ಒಂದು ತಂಡದ ಒಳಗಡೆ ಅವರು ಹೇಗೆ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಆ ಒಂದು ಫೋರ್ಸ್ಗೆ, ಆ ಒಂದು ಟೀಮ್ಗೆ ಯಶಸ್ವಿಯನ್ನು ತರಿಸಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ಟೀಮ್ ಎಫರ್ಟ್ಸ್ ಹೇಗೆ ಮಾಡಬೇಕು ಅನ್ನುವಂಥದ್ದಕ್ಕೆ ಈ ಒಂದು ದಿವಸ ಸುಮಾರು 7 ತಂಡಗಳು ರೆಡಿಯಾಗಿ ಬಂದಿದ್ದೀರಾ. ಆ ಟೀಮ್ ಎಫರ್ಟ್ ಮುಖಾಂತರ ತಾವೆಲ್ಲರೂ ಕೂಡ ಒಬ್ಬರೊಬ್ಬರು ಸಪೋರ್ಟ್ ಮಾಡಿ ನೀವು ಒಂದು ಗೆಲುವನ್ನು ಗೆಲ್ಲಿಸಲಿಕ್ಕೆ ಸ್ಫೂರ್ತಿದಾಯಕವಾಗಿ ಒಂದು ಸ್ಪರ್ಧೆಯನ್ನು ನೀವು ಮಾಡಬೇಕಾಗ್ತದೆ. ಕಾಂಪಿಟೇಟಿವ್ ಸ್ಪಿರಿಟ್ ಇರಬೇಕು. ಇಂಡಿವಿಜುವಲ್ಗಿಂತ ಟೀಮ್ ಈಸ್ ಅಹೆಡ್ ಅಂತ ಒಂದು ನೆನಪಿರಬೇಕು. ನಮ್ಮ ಟೀಮ್ ಗೆಲ್ಲಬೇಕು ಅನ್ನುವಂತಹ ಒಂದು ಯೋಚನೆ ಇರಬೇಕು. ನಾನು ಗೆಲ್ಲಬೇಕು ಅನ್ನುವಂಥದಕ್ಕಿಂತ ಟೀಮ್ ಗೆಲ್ಲಬೇಕು ಅನ್ನುವಂಥ ಯೋಚನೆ ಇದ್ದರೆ ಈ ಎಫರ್ಟ್ಸ್ ಏನು ನಾವು ಮಾಡಿ ಇಷ್ಟೊಂದು ಶಿಸ್ತುಬದ್ಧವಾಗಿ ಬೆಳಗ್ಗೆಯಿಂದ ಸಾಕಷ್ಟು ಅರೇಂಜ್ಮೆಂಟ್ಸ್ ಮಾಡಿರುವಂಥದಕ್ಕೆ ಒಂದು ಅರ್ಥ ಸಿಗ್ತದೆ. ಸೊ ಟೀಮ್ ಎಫರ್ಟ್ ಆಗಲಿ, ಕಾಮ್ರೇಡ್ರಿ ಇರಲಿ, ಕಾಂಪಿಟೇಟಿವ್ ಸ್ಪಿರಿಟ್ ಜೊತೆಗೆ ಫಿಸಿಕಲ್ ಫಿಟ್ನೆಸ್ ಕೂಡ ಪೊಲೀಸ್ ಇಲಾಖೆಗೆ ಇರುವಂಥದ್ದಕ್ಕೆ ಅತಿ ಅಗತ್ಯ. ಫಿಸಿಕಲ್ ಫಿಟ್ನೆಸ್ ಇರಬೇಕಂತ ಹೇಳಿದರೆ ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟೇ ಕೆಲಸದ ಒತ್ತಡದಲ್ಲಿದ್ದರೂ ಕೂಡ ಪ್ರತಿ ದಿವಸ ಒಂದು ಅರ್ಧ ತಾಸು 45 ನಿಮಿಷ ನಾವು ಫಿಸಿಕಲ್ ಫಿಟ್ನೆಸ್ಗೋಸ್ಕರ ನಾವು ಮಾಡಲೇಬೇಕಾಗ್ತದೆ. ಆ ಫಿಸಿಕಲ್ ಫಿಟ್ನೆಸ್ ಮಾಡುವಂಥದ್ದು ನಮ್ಮ ಫಿಸಿಕಲ್ ಮಾತ್ರ ಅಲ್ಲ, ನಮ್ಮ ಕೆಲಸಕ್ಕೂ ಕೂಡ ಅದು ಅನುಕೂಲ ತರ್ತದೆ. ವರ್ಕ್ ಲೈಫ್ ಬ್ಯಾಲೆನ್ಸ್ಗೆ ಕೂಡ ಅದು ಅನುಕೂಲ ತರ್ತದೆ. ಸಾಕಷ್ಟು ಸ್ಟಡೀಸ್ ಇದೆ, ಫಿಸಿಕಲ್ ಫಿಟ್ನೆಸ್ ಇದ್ದರೆ ಮೆಂಟಲ್ ಹೆಲ್ತ್ನೆಸ್ ಜೊತೆಗೇ ಬರ್ತದೆ ಅಂತ. ಫಿಸಿಕಲಿ ಒಬ್ಬರು ಫಿಟ್ ಆಗಿರಲ್ಲ ಅಂತ ಹೇಳಿದರೆ ಮೆಂಟಲ್ ಫಿಟ್ನೆಸ್ಸು ಕೂಡ
ಜೊತೆಗೆ ಕಡಿಮೆ ಆಗುವಂತ ಸಾಧ್ಯತೆ ಇರ್ತದೆ. ಸೊ ಆ ರೀತಿ ಒಂದು ಫಿಸಿಕಲ್ ಫಿಟ್ನೆಸ್ ಅನ್ನು ಡೆವಲಪ್ ಮಾಡಲಿಕ್ಕೆ ಕೂಡ ಈ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟಿ ನಮ್ಮೆಲ್ಲರಿಗೂ ಕೂಡ ಸಹಕಾರವನ್ನು ನೀಡುವಂತ ಒಂದು ಅವಕಾಶ ಇದೆ. ಜೊತೆಗೆ ಎಮೋಷನಲ್ ರೆಸಿಲಿಯನ್ಸ್ ಅಂತ ಹೇಳಿದ್ರೆ ನಾವು ಕೆಲಸದಲ್ಲಿ ಸಾಕಷ್ಟು ಅಪ್ಸ್ ಅಂಡ್ ಡೌನ್ಸ್ ಇರ್ತದೆ. ಕೆಲವು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ಬೇಕಂತ ಅನ್ಕೊಂಡಿರ್ತೇವೆ ಅದು ಯಶಸ್ಸಾಗ್ತದೆ, ಕೆಲವು ಸಂದರ್ಭದಲ್ಲಿ ವಿಫಲರಾಗ್ತೇವೆ. ವಿಫಲರಾದರೂ ಕೂಡ ವಿ ಶುಡ್ ಗ್ಯಾದರ್ ಅವರ್ ಸೆಲ್ಸ್ ಅಂಡ್ ಗೆಟ್ ಅಪ್ ಅಂಡ್ ಸ್ಟಾರ್ಟ್ ರನ್ನಿಂಗ್ ಅಗೈನ್. ಆ ಒಂದು ಆಟಿಟ್ಯೂಡ್ ಸ್ಪೋರ್ಟ್ಸ್ ನನ್ಗೆ ಬರ್ತದೆ. ಯಾಕೆಂದ್ರೆ ಈಗೆಲ್ಲ ಪಾರ್ಟಿಸಿಪೇಟ್ ಮಾಡಿರುವಂತ ಎಲ್ಲರೂ ಕೂಡ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಪ್ರಥಮ ಸ್ಥಾನ ಬರಲಿಕ್ಕೆ ಒಬ್ಬರಿಗೆ ಒಂದು ತಂಡಕ್ಕೆ ಮಾತ್ರ ಸಾಧ್ಯತೆ ಇರ್ತದೆ. ಆದರೆ ಆ ಭಾಗವಿಕೆ ಏನಿದೆಯಲ್ಲ, ಆ ಭಾಗವಿಕೆಯೇ ಒಂದು ಯಶಸ್ಸು ಅನ್ನುವಂತಹ ಒಂದು ಮಾತನ್ನು ನಾವು ಅರ್ಥ ಮಾಡಿಕೊಂಡು ಕಾಂಪಿಟೇಟಿವ್ ಆಗಿ ಇಂಟೆಗ್ರಿಟಿಯಿಂದ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಪ್ರಾಮಾಣಿಕತೆಯಿಂದ ಈ ಸ್ಪೋರ್ಟ್ಸ್ ಆಕ್ಟಿವಿಟಿನಲ್ಲಿ ಚಟುವಟಿಕೆಯಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡೋದ್ರ ಮುಖಾಂತರ ನಮ್ಮ ಕೆಲಸದ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಏನು ಆಟ್ರಿಬ್ಯೂಟ್ಸ್ ಇದೆಯಲ್ಲ ನಮಗೆ ಸಹಕಾರ ನೀಡುತ್ತದೆ. ಸಾಕಷ್ಟು ಒತ್ತಡ ಇರುವಂತಹ ಈ ಸಂದರ್ಭದಲ್ಲಿ ಈ ಒಂದು 3 ದಿವಸ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಿನ್ನೆ ಫೈರಿಂಗ್ ಕಾಂಪಿಟೇಷನ್ ಎಲ್ಲ ಮುಗಿದಿದೆ ಅಂತ ಗೊತ್ತಾಯಿತು. ಬೇರೆ ಬೇರೆ ಈವೆಂಟ್ಸ್ ಇದೆ, ಅಥ್ಲೆಟಿಕ್ ಈವೆಂಟ್ಸು, ಟ್ರ್ಯಾಕ್ ಈವೆಂಟ್ಸು, ಕಬಡ್ಡಿ, ಟಗ್ ಆಫ್ ವಾರ್, ಎಲ್ಲ ಈವೆಂಟ್ಸ್ನಲ್ಲೂ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಬೇಕು. ತಮ್ಮೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಬಂದು ತಾವು ಪಾರ್ಟಿಸಿಪೇಟ್ ಮಾಡುವಂಥದ್ದು ನೋಡಬೇಕು. ಯು ಶುಡ್ ಪಾರ್ಟಿಸಿಪೇಟ್ ವಿತ್ ಯುವರ್ ಫುಲ್ ಹಾರ್ಟ್ ಅಂಡ್ ಸ್ಪಿರಿಟ್. ಔಟ್ಕಮ್ ಏನೇ ಬರಲಿ, ಯು ಶುಡ್ ಪಾರ್ಟಿಸಿಪೇಟ್. ಸೊ ಈ ಪಾರ್ಟಿಸಿಪೇಷನ್ ಮುಖಾಂತರ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹೇಳ್ತಾ ನನಗೆ ಕರೆದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂತ ಎಲ್ಲರಿಗೂ ಧನ್ಯವಾದಗಳು. ಮೇ ದ ಬೆಸ್ಟ್ ಟೀಮ್ ವಿನ್. ಜೈ ಹಿಂದ್, ಜೈ ಕರ್ನಾಟಕ. ಕ್ರೀಡೆ ಪ್ರತಿಯೊಬ್ಬ ಕ್ರೀಡಾಧ್ವಜವನ್ನು ಹೊತ್ತು ಮುಖ್ಯ ಅತಿಥಿಗಳಿಗೆ ಕ್ರೀಡಾ ಜ್ಯೋತಿಯನ್ನು ಹಸ್ತಸ್ಪರ್ಶವನ್ನು ಮಾಡಿ ಈ ಕ್ರೀಡಾ ಜ್ಯೋತಿಯು ಕ್ರೀಡೆಗಳು ನಡೆಯುವ 3 ದಿನಗಳ ಕಾಲವು ಈ ಮೈದಾನದಲ್ಲಿ ಸತತವಾಗಿ ಜ್ವಾಲಿಸಲಿದೆ. ಅದೇ ರೀತಿ ವಿಜಯಪುರ ಜಿಲ್ಲೆಯ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದಲ್ಲಿ ಕ್ರೀಡಾ ನಿಯಮ ಒಳಗೆ ಅನುಸಾರವಾಗಿ ನಿರ್ಣಾಯಕರ ತೀರ್ಪಿಗೆ ಬದ್ಧರಾಗಿ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತೇವೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಕ್ರೀಡಾಪಟುಗಳು ಹಾಗೂ ಕ್ರೀಡಾ ತಂಡದ ನಾಯಕರು ತಮ್ಮ ಧ್ವಜಗಳ ಸಮ್ಮುಖದಲ್ಲಿ ನಿರ್ಣಾಯಕರ ಪಾತ್ರಕ್ಕೆ ನಾವು ಬದ್ಧರಾಗಿರುತ್ತೇವೆ ಎನ್ನುವ ಒಂದು ಪ್ರತಿಜ್ಞೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಹಾಗೂ ತಂಡದ ನಾಯಕರಿಗೆ ಅಭಿನಂದನೆಗಳು. ಧನ್ಯವಾದಗಳು. ಇದೀಗ ವೇದಿಕೆಯ ಕಾರ್ಯಕ್ರಮಗಳು ದಯವಿಟ್ಟು ಎಲ್ಲರೂ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಆಕರ್ಷಕವಾಗಿರ್ತಕ್ಕಂಥ ಪಥ ಸಂಚಲನದ ಮೂಲಕ ಬಂದು ವೇದಿಕೆ ಮುಂಭಾಗದ ಕಡೆ ತಂಡಗಳು ಸಮಾವೇಶಗೊಂಡವು. ಇದೀಗ ವೇದಿಕೆಯ ಕಾರ್ಯಕ್ರಮಗಳು ಮೊದಲನೇದಾಗಿ ಶಾಂತಿ, ಸ್ನೇಹ, ಸೌಹಾರ್ದತೆಯ ಸಂಕೇತವಾದ ಪಾರಿವಾಳಗಳನ್ನು ಆಕಾಶಕ್ಕೆ ಹಾರಿಬಿಡುವ ಮೂಲಕ ಈ ಕಾರ್ಯಕ್ರಮವನ್ನು ವಿಸ್ತೃತವಾಗಿ ಉದ್ಘಾಟಿಸಿದ್ದಾರೆ. ಕಾರ್ಯಕ್ರಮವನ್ನು ವಿಸ್ತೃತವಾಗಿ ಚಾಲನೆಯನ್ನು ಇವತ್ತಿನ ದಿವಸ 3 ದಿನಗಳ ಕಾಲ ಪೊಲೀಸ್ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಂದು ಹಬ್ಬದ ವಾತಾವರಣದಲ್ಲಿ ಇಂದು ನಾವೆಲ್ಲರೂ ಈ ಕವಾಯತು ಮೈದಾನದಲ್ಲಿ ಸಮ್ಮುಖಗೊಂಡಿದ್ದೇವೆ. ಆಕರ್ಷಕವಾಗಿರ್ತಕ್ಕಂಥ ಪಥ ಸಂಚಲನ ಆಮೇಲೆ ಡಿಆರ್ ಇಂದ 4 ಜನ ಮತ್ತು
ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರಿಗೂ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದಯವಿಟ್ಟು ಉಪಹಾರದ ವ್ಯವಸ್ಥೆಯನ್ನು ಹೋಗಬೇಕಾಗಿ ವಿನಂತಿ. ಇದಾದ ನಂತರ ಮುಖ್ಯ ಅತಿಥಿಗಳ ಸಮಕ್ಷಮದಲ್ಲಿ ಪುರುಷರ 100 ಮೀಟರ್ ಹಿಡಿತ ಸ್ಪರ್ಧೆ, ಮಹಿಳೆಯರ 100 ಮೀಟರ್ ಸ್ಪರ್ಧೆ ಫೈನಲ್. ಹಬ್ಬಗಳ ಪ್ರಯುಕ್ತ ಲೋಣಿ ಮಾರ್ಟ್ನಲ್ಲಿ ಧಮಾಕಾ ಸೇಲ್ ಅಪ್ ಟು 40% ಡಿಸ್ಕೌಂಟ್. ವಿಜಯಪುರ ನಗರದ ಸ್ಟೇಷನ್ ಬ್ಯಾಕ್ ರೋಡ್ ಎಪಿಎಂಸಿ ಹತ್ತಿರ ಡೆಕ್ಕನ್ ಬ್ಯಾಂಕ್ ಪಕ್ಕದಲ್ಲಿರುವ ಹೋಲ್ಸೇಲ್ ಮತ್ತು ರಿಟೈಲರ್ ಲೋಣಿ ಮಾರ್ಟ್ನಲ್ಲಿ ಹಬ್ಬಗಳ ಪ್ರಯುಕ್ತ ಧಮಾಕಾ ಖರೀದಿ, ಮನೆ ಉಪಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳ ಭವ್ಯ ಮಾರಾಟ, ಖರೀದಿ ಮೇಲೆ 40% ಡಿಸ್ಕೌಂಟ್ ಲಾಭ ಪಡೆಯಿರಿ. ಮಕ್ಕಳ ಅಂದ ಚಂದದ ಹೊಸ ಡಿಸೈನ್ ಹೊಂದಿದ ಉಡುಪುಗಳು, ಮಹಿಳೆಯರು ಹಾಗೂ ಪುರುಷರು ದಿನ ಬಳಕೆಗೆ ಉಪಯೋಗಿಸುವ ಬ್ರಾಂಡೆಡ್ ಬಟ್ಟೆಗಳು, ಮನೆಗೆ ಅಲಂಕರಿಸುವ ವಿವಿಧ ನಮೂನೆಯ ಫರ್ನಿಚರ್, ಸೋಫಾ ಕವರ್, ಬ್ಲಾಂಕೆಟ್ಗಳು, ಕಿಚನ್ ರೂಮಿನಲ್ಲಿ ಉಪಯೋಗಿಸುವ ವಸ್ತುಗಳು, ಉತ್ತಮ ಗುಣಮಟ್ಟ ಹೊಂದಿದ ಟ್ರೋಲಿಂಗ್ ಸೂಟ್ ಕೇಸ್ಗಳು ಮತ್ತು ಬ್ಯಾಗ್ಗಳು ಸೇರಿದಂತೆ ಮನೆ ಉಪಯೋಗಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಲಭ್ಯ. 40% ಡಿಸ್ಕೌಂಟ್ ನ ಲಾಭ ಪಡೆಯಿರಿ ಹಾಗೂ ವಿವಿಧ ಸಾಮಗ್ರಿಗಳ ಖರೀದಿ ಮೇಲೆ ಬೇರೆ ಬೇರೆ ರೀತಿಯ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹಾಗಾದ್ರೆ ಇನ್ನೇಕೆ ತಡ? ನೀವು ನಿಮ್ಮ ಪರಿವಾರದೊಂದಿಗೆ ಈಗಲೇ ಭೇಟಿ ನೀಡಿ ಹಬ್ಬಗಳ ಪ್ರಯುಕ್ತ ಡಿಸ್ಕೌಂಟ್ ನ ಲಾಭ ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9483460027 ಹಾಗೂ 8904125082. ಸ್ಥಳ ಲೋಣಿ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬಿಸೈಡ್ ಡೆಕ್ಕನ್ ಬ್ಯಾಂಕ್ ನಿಯರ್ ಎಪಿಎಂಸಿ ಸ್ಟೇಷನ್ ರೋಡ್, ವಿಜಯಪುರ.